ಹೋಬಳಿಯ ತಾಳಗುಂದ ಕ್ಲಸ್ಟರ್ ಚಿಕ್ಕತಿಮ್ಮನಹಳ್ಳಿ ಶಾಲೆಯ ಮಕ್ಕಳಿಗೆ ಆಟ ಉಪಕರಣಗಳನ್ನು ನೀಡಿದ ಜಯ ಮಹತ್ವ ಟ್ರಸ್ಟ್ ಮುಖ್ಯಸ್ಥರಾದ ಮಾಧವ ಪ್ರಭು ಹಾಗೂ ಮಂಜುಳರವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಕುಣಾಲಮ್ಮ ದೇವಸ್ಥಾನ ಶಾಲಾ ಮಕ್ಕಳಿಗೆ ಕ್ರೀಡೆಗೆ ಅನುಕೂಲವಾಗುವಂತೆ ಕ್ರೀಡಾ ಉಪಕರಣಗಳನ್ನು ಅನುಕೂಲವಾಗುವಂತೆ ನೀಡಿದರು. ಈ ಸಂದರ್ಭದಲ್ಲಿ ಹಾಲಿ ಎಸ್ಟಿಎಂಸಿ ಅಧ್ಯಕ್ಷರಾದ ಲೋಕೇಶ್, ಮಾಜಿ ಎಸ್ಟಿಎಂಸಿ ಅಧ್ಯಕ್ಷರಾದ ರಂಗನಾಥ್, ಮುಖ್ಯ ಶಿಕ್ಷಕಿಯಾದ ಶೋಭಾ, ಶಿಕ್ಷಕರು ಪ್ರಭು, ಗ್ರಾಮ ಪಂಚಾಯಿತಿ ಸದಸ್ಯರಾದ ಅರುಣ್ ಕುಮಾರ್, ಶ್ರೀ ಟಿವಿ ವರದಿಗಾರರು ಮಂಜು ಹಾಗೂ ಎಸ್ಟಿಎಂಸಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರುಗಳು ಈ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ. ಮಾಧವ ಟ್ರಸ್ಟ್ ಸಂಸ್ಥಾಪಕರಾದ ಪ್ರಭು ಮಾಧವರವರು ಮಾತನಾಡುತ್ತಾ, ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ನಮ್ಮ ಒಡನಾಟ ಇದ್ದೇ ಇರುತ್ತದೆ. ಸರ್ಕಾರಿ ಶಾಲೆಯನ್ನ ತಿಳಿಸುವುದಕ್ಕಾಗಿ ನಾವು ಹೆಚ್ಚು ಸಹಾಯ ಮಾಡಲು ಮುಂದಾಗುತ್ತೇವೆ ಎಂದು ತಿಳಿಸಿದರು. ಮಂಜುಳಾ ಮೇಡಂ ರವರೇ, ನಾವು ಓದುತ್ತಿದ್ದಾಗ ಇಂತಹ ಸೌಲಭ್ಯಗಳು ಸಿಗುತ್ತಿರಲಿಲ್ಲ. ಆದ ಕಾರಣ ನಿಮಗೆ ಸಿಗಲಿ ಎಂದು ನಮ್ಮ ಹೋರಾಟ ಹಾಗೂ ನಮ್ಮ ಸಹಾಯ ಎಂದು ತಿಳಿಸಿದರು. ಶಾಲೆಯ ಮಕ್ಕಳು ಉತ್ಸಾಹದಿಂದ ಸ್ವೀಕಾರವನ್ನ ಮಾಡಿ ತಮ್ಮ ಖುಷಿಯನ್ನ ತೋರ್ಪಡಿಸಿ ಪ್ರಭು ಮಾಧವ ಹಾಗೂ ಮಂಜುಳಾ ಮೇಡಂ ರವರಿಗೆ ಅಭಿನಂದನೆಯನ್ನ ಸಲ್ಲಿಸಿದರು. ನಿಮಗೆ ಒಂದು ಒಳ್ಳೆ ಅವಕಾಶ ಇದೆ. ಈ ಗೇಟಿನೊಳಗಡೆ ಬರುವಾಗಲೇ ಒಂಥರ ಮೈಯಲ್ಲಿ ತುಂಬಂತಾಗುತ್ತೆ. ಸರಸ್ವತಿ ಪ್ರಭಾವ, ಸರಸ್ವತಿ ಇಲ್ಲಿ ನೆಲೆಸಿದ್ದಾರೆ, ನಿಮ್ಮ ಹತ್ತಿರನೇ ಇರ್ತಾರೆ. ಎಲ್ಲಿ ಬಡತನ ಇರುತ್ತೆ ಅಲ್ಲಿ ಸರಸ್ವತಿ ಇರ್ತಾರೆ, ಶ್ರೀಮಂತಿಕೆ ಇದ್ದಲ್ಲಿ ಸರಸ್ವತಿ ಇರಲ್ಲ. ದತ್ತತೆ ಮಾಡಿದ 70 ಶಾಲೆಗಿಂತ ಹೆಚ್ಚು ಶಿಕ್ಷಣವಾಗಿ ತುಂಬಾ ಆಗ್ಬೋದು. ಅವರು ಈ ಶಾಲೆ ಗುರುತಿಸಿದ್ರೆ ಗ್ರೇಟೆ. ಯಾಕೆಂದ್ರೆ ಈ ಶಾಲೆ ನನಗೆ ಪರಿಚಯ ಮಾಡೋದಕ್ಕೆ ನಾನೇ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆಂದ್ರೆ ಇಷ್ಟು ಉನ್ನತವಂತಹ ಶಿಕ್ಷಣ ಆಗಿರ್ಬೋದು, ಸ್ಪೋರ್ಟ್ಸ್ ಅಲ್ಲಿ ಇರ್ಬೋದು, ಯಾವ್ದಾದ್ರು ಶಾಲೆ ನೋಡ್ಕೊಳ್ಳಿ, ಯಾವುದೋ ಒಂದ್ರಲ್ಲಿ ಇರ್ತಾರೆ, ವಿದ್ಯೆಯಲ್ಲಿ ಇರ್ತಾರೆ, ಸ್ಪೋರ್ಟ್ಸ್ ಅಲ್ಲಿ ಇರ್ತಾರೆ, ಯಾವುದೋ ಒಂದು ಏನಲ್ಲಿ ಇರ್ತಾರೆ ಅಷ್ಟೇ. ಬಟ್ ಈ ಒಂದು ಕುಂದಾಳಮ್ಮ ದೇವಸ್ಥಾನ ಶಾಲೆ ಅಂತ ಒಂದು ಪ್ರತಿಯೊಂದು ಬುಕ್ಸ್ ಎಲ್ಲ ಕೊಡೋಕೆ ನನಗೆ ಆಫೀಸ್ ರೂಮ್ ನೋಡಿದ್ರೆ ನಿಜಕ್ಕೂ ನಮ್ಮನ್ನ ಹೇಳ್ಬೋದು ಆ ಸಂತೋಷಕ್ಕೆ. ನಮ್ಮ ಸರ್ಕಾರಿ ಶಾಲೆಗಳು ಅಳಿಸ್ಕೊಂಡಿದ್ದಾರೆ ಅಂದ್ರೆ ತಪ್ಪಾಗಲಾರ್ದು. ಯಾಕೆಂದ್ರೆ ಅಷ್ಟು ಶಾಲೆಗಳು ಯಾವ ಶಾಲೆ ನೋಡೋಕೆ ಸಾಧ್ಯ ಇಲ್ಲ. ಈಗ 70 ಶಾಲೆಗಳು ಕಮ್ಮಿ ಅಲ್ಲ, 70 ಶಾಲೆಗಳಲ್ಲಿ ಈ ಶಾಲೆ ವಿಶೇಷವಾದ ಶಾಲೆ ಅಂದ್ರೆ ನಿಜಕ್ಕೂ ತುಂಬಾನೇ ಖುಷಿಯಾಗಿರುತ್ತೆ. ಅಂದ್ರೆ ನಮ್ಮ ಮಾಧವ ಟ್ರಸ್ಟ್, ಜೈ ಮಾಧವ ಟ್ರಸ್ಟ್ ನಮ್ದು ನಮ್ಮ ಶಾಲೆಗೆ ಇವತ್ತು ಮೆಟೀರಿಯಲ್ಸ್ ಅನ್ನ ಅಂದ್ರೆ ಕ್ರೀಡಾ ಸಾಮಗ್ರಿಗಳನ್ನ ಕೊಡ್ತಾ ಇದ್ದಾರೆ. ಖಂಡಿತ ನಾವು ಅವತ್ತಿನ ದಿವಸ ಹಿಂದೆ ಅವರು ಬಂದಿದ್ರು, ನಿಮಗೆ ಬೇಕಾದ ಪರಿಕರಗಳನ್ನು ಕೊಟ್ಟಿದ್ರು. ಅದು ತುಂಬ ಉಪಯೋಗ ಆಯಿತು ಮಕ್ಕಳಿಗೆ. ಆಗ ಆ ಶೀಟೆಲ್ಲ ನೋಡಿಬಿಟ್ಟು ತುಂಬ ಚೆನ್ನಾಗಿದೆ ಶಾಲೆ. ಈಗ ನಾವೇನಾದರೂ ಮಾಡಿ ನಾವು ಆಪ್ಷನ್ ಇಟ್ವಿ ಸರ್, ಬೇಡಿಕೆನ ಇಟ್ವಿ ಸರ್, ನಮಗೆ ನಮ್ಮ ಶಾಲೆಗೆ ಕ್ರೀಡಾ ಸಾಮಗ್ರಿಗಳು ಇಲ್ಲ, ಆದ್ದರಿಂದ ದಯವಿಟ್ಟು ಕ್ರೀಡಾ ಸಾಮಗ್ರಿಗಳನ್ನು ಕೊಡಿಸ್ಬೇಕಾಗಿ ಅಂತ ಕೇಳ್ಕೊತೀವಿ ಅಂತ ಹೇಳಿದಾಗ ಅವರು ನಮ್ಮ ಕರೆಗೆ ಹೋಗೊಟ್ಟು ಇವತ್ತಿನ ದಿನ ಅವರು ಎಲ್ಲ ಸಾಮಗ್ರಿಗಳನ್ನು ಮಕ್ಕಳಿಗೆ ಬೇಕಾದ ಕ್ರೀಡಾ ಸಾಮಗ್ರಿಗಳನ್ನು ವಿತರಿಸಲು ಬಂದಿದ್ದಾರೆ.